ವಿಭೀಷಣನ ಕುರಿತು ಬಹಳವಾಗಿ ಸಂದೇಹಿಸಿದ್ದ ಕಪಿವೀರರೆಲ್ಲರೂ ಒಂದೆರಡು ದಿವಸಗಳ ಒಡನಾಟದಿಂದಲೇ ಅವನನ್ನು ಮೆಚ್ಚಿಕೊಂಡರು. ಅವನು ಅವರೆಲ್ಲರನ್ನು ಪ್ರೀತಿಸಿಕೊಂಡರು. ಅಂತೆಯೇ ಶ್ರೀರಾಮನ ನಿರ್ದೇಶನದಲ್ಲಿ ತಮ್ಮ ತಮ್ಮ ಕಾರ್ಯ ಗೌರವಗಳನ್ನು ಅರಿತುಕೊಂಡ ಅವರೆಲ್ಲರೂ ಒಂದಾಗಿ ಹೊಂದಿಕೊಂಡರು. ವಾನರ ಪ್ರಮುಖರು ವಿಭೀಷಣನೊಂದಿಗೆ ಸಮಾಲೋಚನೆ ನಡೆಸಿ ಶ್ರೀರಾಮನ ಸನ್ನಿಧಿಯಲ್ಲಿ ಮುಂದಿನ ಯುದ್ಧದ ಕುರಿತು ಮಂತ್ರಾಲೋಚನೆಯಲ್ಲಿ ನಿರತರಾದರು. ರಕ್ಕಸರ ಬಲಶೌರ್ಯಗಳ ಕುರಿತಾಗಿಯೂ ಲಂಕೆಯ ದುರ್ಗಗಳ ಹಾಗೂ ರಕ್ಷಣೆಯ ಕುರಿತಾಗಿಯೂ ವಿಭೀಷಣನು ಯಾವುದನ್ನೂ ಬಿಡದೆ ವಿವರಿಸಿದನು. ಸುಗ್ರೀವನು ತಮ್ಮವರ ಸಾಹಸವನ್ನು ನಿವೇದಿಸಿದನು. ದೈತ್ಯರ ಪಡೆಯು ವಾನರ ದಳವು ಒಂದನ್ನೊಂದು ತಾಗಿ ತೊಡಗುವ ಯುದ್ಧದಲ್ಲಿ ಹೇಗೆ ಹೇಗೆ ವರ್ತಿಸಬೇಕೆನ್ನುವ ಕುರಿತು ಶ್ರೀರಾಮನೇ ವಿಭೀಷಣನಲ್ಲಿ ಸಮಾಲೋಚನೆ ನಡೆಸಿದನು. ವಿಭೀಷಣನು ತನ್ನನುಭವದ ನಾನಾ ವಿಚಾರಗಳನ್ನು ಮುಂದಿಟ್ಟನು. ದೇಹಬಲ, ಆಯುಧಗಳ ಬಲ, ಸೇನಾಬಲ ಮತ್ತು ಮಾಯಾಬಲಗಳು ರಾಕ್ಷಸರಲ್ಲಿ ಅಧಿಕವಾಗಿವೆ. ಉತ್ಸಾಹಶಕ್ತಿ, ಕೂಟಶಕ್ತಿ, ಪ್ರಭುಶಕ್ತಿಗಳು ವಾನರರಲ್ಲಿ ಅಧಿಕವಾಗಿವೆ. ಆದರೂ ಅಧರ್ಮನಿರತರಾದ ರಾಕ್ಷಸರು ಸರ್ವಥಾ ಗೆಲ್ಲಲಾರರು ಎಂದು ವಿಭೀಷಣನು ನಿವೇದಿಸಿಕೊಂಡನು. ವಾನರ ಭಟರಿಗೆ ತಮ್ಮ ಶಕ್ತಿಯ ಕುರಿತು ಅಭಿಮಾನವೇ ಉಂಟಾದರೆ ಸ್ವಯಂ ಶ್ರೀರಾಮನು ವಿಭೀಷಣನ ಅಭಿಪ್ರಾಯಗಳನ್ನು ಕೇಳಿ ಅವನ ಪ್ರಾಮಾಣಿಕತೆಯ ಕುರಿತು ಸಂತಸಪಟ್ಟನು. ಹಾಗೆಯೇ ಶ್ರೀರಾಮನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ, ಎಲ್ಲವೂ ಸರಿ, ರಕ್ಕಸರು ಯಾವ ಕಾಲಕ್ಕೂ ನಮ್ಮ ವೀರಭಟರನ್ನು ಮೀರಲಾರರು ನಿಜ. ಆದರೆ ಅಪಾರವಾದ ಈ ತಂಕಣ ಸಾಗರವನ್ನು ಉತ್ತರಿಸಿ ಲಂಕೆಗೆ ಹೋಗುವುದೇ ಮುಖ್ಯವಾದುದು ಎಂದು ಪ್ರಸ್ತಾವಿಸಿದನು. ಆಗ ಸೇನಾಪತಿಯಾದ ನೀಲನು, ಹೇಗೂ ನಮ್ಮವನಾಗಿ ಬಂದ ಈ ವಿಭೀಷಣನಿರುವನು. ಅವನು ಅವನ ಅನುಚರರು ಲಂಕೆಯಿಂದಲೇ ಬಂದವರು. ಹಾಗೆಯೇ ಲಂಕೆಯ ಭಾವಿ ಸಮ್ರಾಟನು ನಮ್ಮನ್ನು ಅವನ ರಾಜ್ಯಕ್ಕೆ ಯುಕ್ತ ಕಂಡಂತೆ ಕರೆದುಕೊಂಡು ಹೋಗಬಹುದು ಎಂದು ಸೂಚಿಸಿದನು. ಶ್ರೀರಾಮನು, ನಾವು ರಾವಣಾದಿಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ವಿಭೀಷಣನಿಗೆ ಕೊಡಬೇಕಾದವರು. ಅವನನ್ನೇ ನಾವು ಅಲ್ಲಿಗೆ ಕರೆದುಕೊಂಡು ಹೋಗಬೇಕಾದವರು. ಹೀಗಿದ್ದು ಅವನನ್ನೇ ನಾವು ಆಶ್ರಯಿಸುವುದು ಪ್ರಶಸ್ತವಾದೀತೆ ಎಂದು ಕೇಳಿದನು. ಆಗ ಸುಗ್ರೀವನು, ಅದು ನಿಜ, ಹಾಗೆಂದಿಗೂ ಆಗಬಾರದು. ನಮ್ಮ ಹನುಮಂತನು ಹೇಗೂ ಸಾಗರವನ್ನು ಹಾರಿಯೇ ಅಲ್ಲಿಗೆ ಹೋಗಿ ಬಂದವನು. ಎಲ್ಲರನ್ನೂ ಅವನೇ ಹೊತ್ತು ಸಾಗುತ್ತಾನೆ ಎಂದನು. ಅದನ್ನು ಕೇಳಿ ನಗುತ್ತಾ ಶ್ರೀರಾಮನು, ಒಬ್ಬನ ಬಲದಲ್ಲಿಯೇ ಉಳಿದ ಎಲ್ಲರೂ ಕೊಟ್ಟುಬಿದ್ದು ನಿರ್ವೀರ್ಯರಂತಾಗುವುದು ನಮ್ಮ ವಾನರರಿಗೆ ಭೂಷಣವೇ ಎಂದು ಪ್ರಶ್ನಿಸಿದನು. ಸುಗ್ರೀವನು ತಲೆ ತಗ್ಗಿಸಬೇಕಾಯಿತು. ಜಾಂಬವಂತನು, ನನ್ನ ಅಭಿಪ್ರಾಯದಲ್ಲಿ ಎಲ್ಲರೂ ಸಮುದ್ರವನ್ನು ಹಾರಲು ಯಾಕೆ ಹಿಂಜರಿಯಬೇಕು ಎಂದು ಕಾಣುತ್ತದೆ ಎಂದನು. ನಾನು ಈ ನನ್ನ ತಮ್ಮನು ನಮ್ಮ ಹಾಗೆಯೇ ಹಾರಲು ಅಸಮರ್ಥರಾದವರು ಉಳಿದೇ ಹೋದರೆ ನಮಗೆ ಏನು ವ್ಯವಸ್ಥೆ ಎಂದು ಮತ್ತೆ ನಗುತ್ತಲೇ ಶ್ರೀರಾಮನು ವಿಚಾರಿಸಿದನು. ಯಾರಿಗೂ ಏನು ಹೇಳುವುದೆಂದೇ ತೋಚಲಿಲ್ಲ. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಆಲೋಚಿಸುತ್ತಿದ್ದರೂ ಮಾತ್ರ. ಕೊನೆಗೆ ವಿಭೀಷಣನೇ ಏನು ಸೂಚಿಸುತ್ತಾನೋ ನೋಡೋಣವೆಂದು ಅವನನ್ನು ಒಮ್ಮೆ ನೋಡಿ ಶ್ರೀರಾಮನು, ವಿಭೀಷಣ, ವಾನರರ ಕೂಟಶಕ್ತಿಯು ಯಾವುದಾದರೂ ಒಂದೇ ಶಕ್ತಿಯ ಅಧೀನವಾಗಿರುವುದು ಎಷ್ಟು ಸಮರ್ಪಕವಾಗಬಹುದು? ವ್ಯಷ್ಟಿಗಿಂತ ಸಮಷ್ಟಿಯೇ ಶ್ರೇಷ್ಠವೆಂದು ನಮ್ಮ ಸಾಗರೋತ್ತರಣದಿಂದಲೇ ಜಗತ್ತು ಕಾಣುವುದು ವಿಹಿತವು ಹೇಗೆ ಎಂದು ನುಡಿದನು. ವಿಭೀಷಣನು, ನಾನು ಏನು ಭಿನ್ನಯಿಸುತ್ತಿದೆಯೋ ಅದು ಸ್ವಲ್ಪ ಕಷ್ಟದಾಯಕವಾದುದು. ಆದರೂ ಅಭಿಪ್ರಾಯವನ್ನು ನಿವೇದಿಸಿಕೊಳ್ಳುವುದು ನನ್ನ ಕರ್ತವ್ಯ. ಸರಿಯೋ ಸರಿಯಲ್ಲವೋ ನಾನು ತಿಳಿಯನು. ಅಂತೂ ಆ ಒಂದೇ ದಾರಿಯು ವಿಹಿತವಾದುದೆಂದೇ ನನ್ನೆಣಿಕೆ. ಶ್ರೀರಾಮಚಂದ್ರನು ತಾನೇ ಮುಂದಾಗಿ ಸಮುದ್ರವನ್ನು ಒಲಿಸಿಕೊಂಡು ಈ ವಾನರ ಪಡೆಯಲ್ಲಿರಬಹುದಾದ ಯಾವನಾದರೂ ಒಬ್ಬ ಶಿಲ್ಪಿ ಚತುರನಿಂದ ಈ ಸಾಗರಕ್ಕೆ ಒಂದು ಸೇತುವೆಯನ್ನು ಕಲ್ಲು, ಮರ, ಮಣ್ಣುಗಳಿಂದಲೇ ವಿರಚಿಸುವುದು ಯುಕ್ತವು. ಆದರೆ ಆ ಸಮರ್ಥರಿರುವರೇ ಎಂದೊಂದು ಸಂದೇಹವು ನನಗಿದೆಯಲ್ಲದೆ ಬೇರೇನೂ ಇಲ್ಲ ಎಂದು ವಿನಮ್ರನಾಗಿ ಭಿನ್ನಯಿಸಿಕೊಂಡನು. ಶ್ರೀರಾಮನು ಸುಗ್ರೀವನನ್ನು ನೋಡಿದನು. ಸುಗ್ರೀವನು ತನ್ನವರನ್ನೆಲ್ಲ ನೋಡಿದನು. ಅಷ್ಟರಲ್ಲಿ ನಳನೆಂಬವನು ಎದ್ದು ನಿಂತು, ರಾಮಚಂದ್ರನ ದಯವೊಂದಿದೆಯಾದರೆ ಈ ನಮ್ಮವರೆಲ್ಲ ಸಾಧನಗಳನ್ನು ತಂದೊಟ್ಟಲಿ, ನಾನು ಸೇತುವೆಯನ್ನು ವಿರಚಿಸುತ್ತೇನೆ ಎಂದು ಹೇಳಿಕೊಂಡನು. ಅಪ್ಪಣೆಯಾದರೆ ನಾವು ತರುತ್ತೇವೆ
ಏನು ಬೇಕೋ ಅದೆಲ್ಲವನ್ನು ಈ ನಿಮಿಷದಲ್ಲಿಯೇ ತಂದೊಪ್ಪಿಸುತ್ತೇವೆ ಎಂದು ಒಬ್ಬೊಬ್ಬ ವಾನರ ವೀರರು ಮಾತಾಡಿದರು. ಎಲ್ಲವನ್ನೂ ಕೇಳಿದ ಶ್ರೀರಾಮನು, ದಾರಿ ಸರಿಯಾದುದು ಹಾಗೂ ಪ್ರಶಸ್ತವಾದುದು. ಆದರೆ ನಳನಿಂದ ರಚಿಸಲ್ಪಡಬಹುದಾದ ಸೇತುವೆಯು ಹೇಗೆ ರಚಿಸಲ್ಪಡಬಹುದು ಎಂಬುದೇ ನಮಗೆ ಕುತೂಹಲವು ಎಂದು ನಗುತ್ತಲೇ ನುಡಿದನು. ನಳನು, ಜೀಯ, ಕಲ್ಲುಗಳನ್ನು ಈ ತಡಿಯಲ್ಲಿ ಬಹು ಆಳದಿಂದಲೇ ಕಟ್ಟಿ ಆ ಕಟ್ಟಣೆಯ ಮಧ್ಯಭಾಗದಲ್ಲಿ ಮತ್ತೊಂದು ಅಂತಹದೇ ಕಟ್ಟಣೆಯ ಅರ್ಧ ಭಾಗವೂ ಸೇರಿ ಭದ್ರವಾಗುವಂತೆ ಅವಕಾಶವಿಟ್ಟು, ಅಂತೆಯೇ ಇನ್ನೊಂದನ್ನು ಅದರೊಳಗಿಂದಲೇ ಆರಂಭಿಸಿ ಹಾಗೆಯೇ ಮುಂದೆ ಮುಂದೆ ಕಟ್ಟಿ ಜೋಡಿಸುತ್ತಾ ಹೋದರೆ ಆರಂಭದ ಕಟ್ಟಣೆಯ ಆಧಾರದಿಂದ ಮುಂದುವರಿಯುತ್ತಲೇ ಇರುವ ಕಟ್ಟಣೆಗಳು ಬಲಗೊಳ್ಳುತ್ತಲೇ ಸಾಗಬಹುದು. ನೀರನ್ನು ಮುಟ್ಟದೆಯೇ ಕಟ್ಟಣೆಯನ್ನು ಹಾಗೆ ವಿರಚಿಸಲು ಸಾಧ್ಯವಾಗಬಹುದು. ಆಮೇಲೆ ಆ ಕಟ್ಟಣೆಯ ಮೇಲ್ಭಾಗದಲ್ಲಿ ಮರಗಳನ್ನುಟ್ಟಿ ಕ್ರಮದಂತೆ ಬೇಕಾದಷ್ಟು ಅಗಲವಾದ ಮಾರ್ಗವನ್ನು ನಿರ್ಮಿಸಬಹುದು. ಆಚೆಯ ಕೊನೆಯಲ್ಲಿಯೂ ಈ ದಡದಲ್ಲಿ ಆಳದಿಂದಲೇ ಕಟ್ಟಿ ಬಂದ ಕಟ್ಟಣೆಯಂತೆಯೇ ಭದ್ರವಾಗಿ ಕಟ್ಟಿ ಸೇತುವೆಯನ್ನು ಅಲ್ಲಿ ಬಲವಾಗಿ ಕೀಲಿಸಬಹುದು. ಹಾಗೆ ಇಲ್ಲಿಯೂ ಅಲ್ಲಿಯೂ ಸುಭದ್ರವಾಗಿಯೇ ಕೀಲಿಸಲ್ಪಟ್ಟರೆ ಯಾವ ವಿಧದಿಂದಲೂ ಮಧ್ಯದಲ್ಲಿ ಆಧಾರವು ಕಡಿಮೆಯಾಗಲಾರದು. ಪ್ರತಿ ಕಲ್ಲಿನ ಹಾಗೂ ಕಲ್ಲಿನ ಕಟ್ಟಣೆಯ ಭಾರಗಳು ಕ್ರಮದಂತೆ ವಿಸ್ತರಿಸಿ ಹೋಗುವುದರಿಂದ ಅದು ಸಾಕಷ್ಟು ಭದ್ರವಾಗಿಯೇ ಉಳಿಯಬಲ್ಲದು. ಶಿಲಾ ಸಂಕಲನವೇ ವ್ಯವಸ್ಥೆಗೊಂಡು ಸೇತುವೆಗೆ ಮೂಲಾಧಾರವಾಗಿ ನಿಲ್ಲುತ್ತದೆ. ಆರಂಭದ ಈ ತಡಿಯ ಭದ್ರವಾಗಿರುವ ಅಸ್ಥಿವಾರದ ಸಂಕಲನವು ಮುಂದುವರಿದಂತೆಲ್ಲ ನಿಯಮಿತ ಪ್ರಮಾಣದಲ್ಲಿ ಎತ್ತರಗೊಂಡು ಭಾರವು ಹೆಚ್ಚುತ್ತಾ ದೃಢವಾಗಬೇಕಾಗುತ್ತದೆ. ಮಾತ್ರ ಅದೇ ಭಾರವು ಇಡೀ ಸಂಕಲನವನ್ನು ಅದುಮಿ ಹಿಡಿದು ಭದ್ರಪಡಿಸುತ್ತದೆ. ಹಾಗಾಗಿ ಅಪ್ಪಣೆಯಾದರೆ ನಾನು ಮಾಡಿ ತೋರಿಸುತ್ತೇನೆ ಎಂದು ನುಡಿದನು. ನಳನ ಸಂಯುಕ್ತವಾದ ಮಾತನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯದೊಂದಿಗೆ ಸಂತಸವೇ ಆಯಿತು. ಶ್ರೀರಾಮನು ತೀರಾ ಸಮಾಧಾನ ಹೊಂದಿ ಹಾಗೆಯೇ ಆಗಲಿ ಎಂದು ಸೂಚಿಸಿದನು. ಕ್ರಮದಂತೆ ಮರುದಿವಸ ಮುಹೂರ್ತ ನೋಡಿ ಶ್ರೀರಾಮನು ವಾನರ ಪ್ರಮುಖರನ್ನೂ ಭೀಷಣನನ್ನು ಜತೆಗೊಂಡು ತಮ್ಮನೊಂದಿಗೆ ಸಮುದ್ರ ತೀರಕ್ಕೆ ಬಂದನು. ಅಲ್ಲಿ ಸರ್ವೋತ್ತಮವಾದ ಸ್ಥಳವನ್ನಾರಿಸಿ ಜಲಾಧಿದೇವತೆಯಾದ ವರುಣನನ್ನು ಸಗರವಂಶೋದ್ಭವನಾದ ಶ್ರೀರಾಮನು ಸದ್ಭಕ್ತಿಯಿಂದ ಪ್ರಾರ್ಥಿಸಿದನು. ಕ್ಷಣಕಾಲ ಎಲ್ಲರೂ ಆ ಪ್ರಾರ್ಥನೆಯೊಂದಿಗೆ ತಾವು ಧ್ಯಾನ ಮಾಡಿದರು. ಒಮ್ಮೆಲೆ ಬಿರುಸಾಗಿ ಬಂದು ಬಡಿಯುತ್ತಿದ್ದ ಜಲನಿಧಿಯ ತೆರೆಗಳು ನಿಧಾನವಾಗಿ ಬಂದು ಶ್ರೀರಾಮನ ಪಾದದಡಿಯಲ್ಲಿ ನಿಷ್ಕ್ರಿಯಗೊಳ್ಳತೊಡಗಿದವು. ಗಾಳಿಯು ಉತ್ತೇಜನಕಾರಕವಾಗಿ ಬೀಸಿತು. ಹಾಗೆಯೇ ಎಲ್ಲರ ಹೃದಯಗಳಲ್ಲಿಯೂ ಕಾರ್ಯವದು ಸುಗಮವಾಗುತ್ತದೆಂಬ ದೃಢತೆಯೂ ಮೂಡಿತು. ಇದೇ ಸಲ್ಲಕ್ಷಣಗಳಿಂದ ಸಮುದ್ರರಾಜನು ಒಲಿದನೆಂದು ಭಾವಿಸಿ ಶ್ರೀರಾಮನು ಸುಗ್ರೀವನ ಮೂಲಕ ನಳನನ್ನು ಮುಂದೆ ಕರೆಸಿದನು. ಹಾಗೆಯೇ ಆ ಮಹಾಕಾರ್ಯದ ಆರಂಭವನ್ನು ಮಾಡುವಂತೆ ಸೂಚಿಸಿದನು. ಪೂರ್ಣೋತ್ಸಾಹಗೊಂಡ ನಳನು ತನ್ನ ಅನುಚರರನ್ನು ಕರೆದು ಅದಕ್ಕೆ ತಕ್ಕಂತೆ ನೆಲದಲ್ಲಿ ಮಳಲನ್ನು ಬಹು ಆಳದವರೆಗೆ ತೆಗೆದು ಮಣ್ಣನ್ನೆತ್ತಿ ಕಳೆದು ವಿಶಾಲವಾದ ಕುಳಿಯೊಂದನ್ನು ನಿಯತ ಪ್ರಮಾಣದಲ್ಲಿ ಮುಂದಾಗಿ ತೆಗೆಸಿದನು. ಹಾಗೆಯೇ ಪತ್ರ ಪುಷ್ಪಗಳನ್ನು ತಂದು ಅದರಲ್ಲಿ ಸುರುವಿ ಅರ್ಪಿಸಿ ವರುಣನನ್ನೂ ದಿಕ್ಪಾಲಕರನ್ನೂ ಪ್ರಾರ್ಥಿಸಿದನು. ಮೊದಲೇ ಸೂಚಿಸಿದ್ದಂತೆ ಆಂಜನೇಯನು ಬಹುದೊಡ್ಡ ಬಂಡೆಯನ್ನು ತಂದು ನಳನಿಗೆ ಇದಿರಾಗಿ ಹಿಡಿದನು. ನಳನು ಅದನ್ನೆತ್ತಿಕೊಂಡು ಶ್ರೀರಾಮನನ್ನು ನೋಡಿ ವಂದಿಸಿ ಹಾಗೆಯೇ ಆ ಹೊಂಡದಲ್ಲಿಳಿದು ಮೊದಲ ಕಲ್ಲನ್ನು ಪ್ರತಿಷ್ಠಿಸಿದನು. ಅಂತೆಯೇ ಜಾಂಬವ, ಅಂಗದ, ನೀಲ, ಸುಗ್ರೀವ ಮುಂತಾದವರು ಒಂದೊಂದು ಕಲ್ಲುಗಳನ್ನು ತಂದಿದ್ದರು. ನಳನು ಎಲ್ಲವನ್ನೂ ತೆಗೆದು ಒಂದೊಂದನ್ನೇ ಕ್ರಮದಂತೆ ಹೊಂದಿಸಿ ಆಗಲೇ ಮಳಲ ದಿಣ್ಣೆಯ ತಳದವರೆಗೆ ಆರಂಭದ ಕಟ್ಟಣೆಯನ್ನು ಪೂರೈಸಿದನು. ಮತ್ತೊಮ್ಮೆ ಶ್ರೀರಾಮನೇ ಆ ಕಟ್ಟಣೆಯನ್ನು ವಿಧಿಯುಕ್ತವಾಗಿ ಅರ್ಚಿಸಿ ಕೈಮುಗಿದನು. ಆಮೇಲೆ ಎಲ್ಲರೂ ಪರ್ವತಾಗ್ರದ ತಮ್ಮ ಶಿಬಿರವನ್ನು ಸೇರಿದರು. ವಿ ಎನ್ ಭಾಗವತ್ ಬರ್ಬಳ್ಳಿ.